ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ. ಪುಟ 407. ಮುಂದಿನ ಶೀರ್ಷಿಕೆ ಯಾವ ಸ್ಥಳಕ್ಕೆ ಕೂಡಿಸಲ್ಪಡುವುದು ಆ ಆಕರ್ಷಣೆ. ಆ ಮಾತಿಗೆ ಶಿಷ್ಯರು, ಸ್ವಾಮಿ, ಅದು ಎಲ್ಲಿ ಆಗುವುದು? ಅಂದರೆ ಇವರನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುವರು ಎಂದು ಕೇಳಲು ಆತನು ಅವರಿಗೆ, ಹೆಣ ಎಲ್ಲಿಯೋ ಅಲ್ಲಿಯೇ ಹದ್ದುಗಳು ಕೂಡುವವು ಎಂದು ಉತ್ತರ ಕೊಟ್ಟನು. ಮತ್ತಾಯ 24:28, ಲೂಕ 17:37. ಪಾಠವು ಏನೆಂದರೆ, ಆ ದಿವಸದಲ್ಲಿ ಕರ್ತನು ತಮ್ಮ ಆಯ್ಕೆಯನ್ನು 4 ದಿಕ್ಕುಗಳಿಂದಲೂ ಆಕಾಶದ 4 ಗಾಳಿಗಳನ್ನು ಒಟ್ಟುಗೂಡಿಸುವಾಗ ಸಭೆಯ 4 ಭಾಗಗಳಿಂದ ಅವರನ್ನು ಆಹಾರದಿಂದ ಹದ್ದುಗಳು ಆಕರ್ಷಿತವಾಗುವಂತೆ ಆಕರ್ಷಿಸುವನು. ಅದಕ್ಕಾಗಿ ಅವರಿಗೆ ದೃಷ್ಟಿಯ ತೀಕ್ಷ್ಣತೆ ಮತ್ತು ಹಸಿವು ಇರುವುದು ಮತ್ತು ತಕ್ಕ ಸಮಯದಲ್ಲಿ ಕರ್ತನು ತಕ್ಕ ಆಹಾರವನ್ನು ಕೊಡುವನು ಮತ್ತು ಆತನ ನಿಜ ಜನರು ಅದನ್ನು ಗುರುತಿಸುವರು ಮತ್ತು ಅದಕ್ಕಾಗಿ ಒಟ್ಟುಗೂಡುವರು. ಸಿದ್ಧರಾದವರು ಮತ್ತು ಯೋಗ್ಯರು ತೆಗೆದುಕೊಳ್ಳಲ್ಪಡುವರು ಮತ್ತು ಇತರರು ಬಿಡಲ್ಪಡುವರು. ಪ್ರಸ್ತುತ ಸತ್ಯದ ಆಹಾರವು ಈಗ ನಮ್ಮ ಕರ್ತನಿಂದ ಒದಗಿಸಲಾಗಿದೆ ಹಾಗೂ ಆತನ ಸಂತರನ್ನು ಅದಕ್ಕೆ ಒಟ್ಟುಗೂಡಿಸುವುದು ಜೊತೆಯಾಗಿ ನಡೆದಿದೆ ಎಂಬುದು ಈ ಪ್ರವಾದನೆಯ ವಿವರಣೆಯನ್ನು ಕರಾರುವಕ್ಕಾಗಿ ಸರಿಹೊಂದಿದೆ. ಪ್ರಸ್ತುತ ಕರೆಯು ಒಂದು ಬೀಸುವ ಕಲ್ಲಿನಿಂದ ಮತ್ತೊಂದು ಬೀಸುವ ಕಲ್ಲಿಗೆ ಅಲ್ಲ, ಅಥವಾ ಒಂದು ಹಾಸಿಗೆಯಿಂದ ಮತ್ತೊಂದು ಅದೇ ಅಳತೆಯ ಹಾಸಿಗೆಗೆ ಅಲ್ಲ, ಒಬ್ಬನನ್ನು ಅಥವಾ ಅನೇಕ ಜನರನ್ನು ಅವರಿಗೆ ಅಥವಾ ಇವರಿಗೆ ಒಂದು ಹೊಸ ಪಂಗಡಕ್ಕೆ ಒಟ್ಟುಗೂಡಿಸುವುದೂ ಅಲ್ಲ, ಬದಲಾಗಿ ಎಲ್ಲರನ್ನೂ ಒಟ್ಟುಗೂಡಿಸುವುದು ಕ್ರಿಸ್ತನಿಗೆ ಮಾತ್ರವೇ. ಒಬ್ಬನೇ ಸತ್ಯಪರನು, ಒಬ್ಬನೇ ಪ್ರಭುವು ಮತ್ತು ಬೋಧಕನು. ನಾವು ವಿವೇಚಿಸುವಂತೆ ಕ್ರಿಸ್ತನ ಅಮೂಲ್ಯ ರಕ್ತದಿಂದ ವಿಶ್ವಾಸವಿಡುವವರೆಲ್ಲರಿಗೂ ಮತ್ತು ಆತನಿಗೆ ಪ್ರತಿಷ್ಠೆ ಪಡಿಸಿಕೊಂಡವರಿಗೆ, ನಂಬಿಕೆಯಲ್ಲಿ ಒಂದೇ ಮನೆವಾರ್ತೆಯವರಂತೆ ಇರುವ ಎಲ್ಲ ಸಹೋದರರಿಗೆ ಮತ್ತು ಒಬ್ಬನೇ ಒಬ್ಬ ನ್ಯಾಯಾಧಿಪತಿಯಾದ ಕ್ರಿಸ್ತನು ಇತರ ವಿಷಯಗಳಲ್ಲಿ ಮಾನವರ ಪಂಥಗಳು ಮತ್ತು ಸಿದ್ಧಾಂತಗಳು ಪರಿಗಣಿಸದೇ ಇರುವಂತಹ ಮಾನ್ಯತೆ ಎಲ್ಲಿ ಮತ್ತು ಯಾವಾಗ ಹಿಂದೆ ಇಂತಹ ಸಾರ್ವಜನಿಕ ಮಾನ್ಯತೆ ಇತ್ತು? ಎಂದಿಗೂ ಇಲ್ಲ, ಎಲ್ಲೂ ಇಲ್ಲ, ಅಪೊಸ್ತಲರ ಕಾಲದಿಂದಲೂ ಇಲ್ಲ. ಅದಲ್ಲದೆ ಗಮನಿಸಲು ಯೋಗ್ಯವಾಗಿರುವುದು ಏನೆಂದರೆ, ಮನುಷ್ಯನ ಅಮೋಘ ಸಾಮರ್ಥ್ಯ, ವಾಕ್ಚಾತುರ್ಯ ಮುಂತಾದವುಗಳೆಲ್ಲವೂ ಗಮನಾರ್ಹವಾಗಿ ಇತರ ಚಳುವಳಿಗಳೊಡನೆ ಸಂಬಂಧಿಸಿದೆಯೇ ಹೊರತು ಕರ್ತನ ಪ್ರಸ್ತುತ ಕೂಟದಲ್ಲಿ ಅಲ್ಲ. ಇಲ್ಲಿ ಸತ್ಯವು ಕರ್ತನು ಒದಗಿಸುತ್ತಿರುವ ಆತ್ಮಿಕ ಆಹಾರವು ಪೂರ್ಣ ಆಕರ್ಷಣೆಯಾಗಿದೆ. ಮನುಷ್ಯನ ಆಡಂಬರ ಮತ್ತು ವಾಕ್ಚಾತುರ್ಯವನ್ನು ಚಲಾಯಿಸಲು ಇಲ್ಲಿ ಯಾವ ಅವಕಾಶವೂ ಇಲ್ಲ. ಕೊರತೆಯುಳ್ಳದ್ದಾಗಿರಬಹುದಾದರೂ ತಪ್ಪಾದದ್ದಲ್ಲ. ಒಟ್ಟುಗೂಡಿಸಿದವರು ಮತ್ತು ಒಟ್ಟುಗೂಡುವವರು ಎಲ್ಲರೂ ಒಂದಾಗುತ್ತಾರೆ, ಏಕೆಂದರೆ ಅವರೆಲ್ಲರೂ ನೀತಿಗಾಗಿ ಹಸಿದವರೂ ಬಾಯಾರಿದವರೂ ಆಗಿದ್ದಾರೆ ಮತ್ತು ಅವರು ಕರ್ತನು ಒದಗಿಸಿದ ತೃಪ್ತಿಕರವಾದ ಭಾಗವನ್ನು ಹೊಂದಿ ಅದನ್ನು ಭುಜಿಸುವವರಾಗಿದ್ದಾರೆ. ಮುಂದಿನ ಶೀರ್ಷಿಕೆ ನಿಮಗೆ ತಿಳಿದಿದ್ದರೆ ಎಚ್ಚರವಾಗಿರಿ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ. ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ, ಅಂದರೆ ಸಮಯವನ್ನು ದುಷ್ಟಾಂತ ಮತ್ತು ಗೂಢಾರ್ಥದ ಮೂಲಕ ರಹಸ್ಯವಾಗಿಟ್ಟಿರುವ ಕಾರಣ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳಕೊಳ್ಳಿರಿ. ಮತ್ತಾಯ 24:42-43. ಮನೆಯ ಯಜಮಾನನು ಅಥವಾ ಮನೆವಾರ್ತೆಯವನು ಪ್ರಸ್ತುತ ಹಂಚಿಕೆಯ ಅಂದರೆ ಯುಗದ ನಮ್ಮ ಕರ್ತನಲ್ಲ, ಬದಲಾಗಿ ನಮ್ಮ ವಿರೋಧಿ ಪಿಶಾಚನು, ಈ ಲೋಕದ ದೇವರು, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ, ಈ ಲೋಕದ ಅರಸನು ಈಗ ಅವಿಧೇಯ ಮಕ್ಕಳನ್ನು ಆಳುತ್ತಾನೆ. ನಂಬಲೊಲ್ಲದವರೆಲ್ಲರ ಮನಸ್ಸುಗಳನ್ನು ಕುರುಡಾಗಿಸುತ್ತಾನೆ. ಯಾರ ತಿಳುವಳಿಕೆ ಕರ್ತನ ಕಣ್ಣಿನ ಅಂಜನದಿಂದ ಅಂದರೆ ರಕ್ಷಣೆಯಿಂದ ಅಭಿಷೇಕಿಸಲ್ಪಟ್ಟಿಲ್ಲವೋ ಅವರನ್ನು ಕುರುಡಾಗಿಸುತ್ತಾನೆ. 2 ಕೊರಿಂಥ 4:4, ಎಫೆಸ 2:2, ಪ್ರಕಟಣೆ 3:18.